ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಚಾರ ಬಂದು ಯಾವುದೇ ವಿಚಾರದಲ್ಲಿ ನಾವು ನಮಗೆ ಇರೋದರಲ್ಲೇ ತೃಪ್ತಿ ಪಡೋದನ್ನು ಕಲಿಬೇಕು. ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಾವು ಯಾವ ಸ್ಥಾನದಲ್ಲಿದ್ದೀವೋ ಅದರಲ್ಲಿ ಸ್ವಲ್ಪ ಪ್ರಯತ್ನ ಪಡಬಾರ್ದು ಅಂತಲ್ಲ, ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋದ್ರ ಜೊತೆಗೆ ನಾವು ಇರೋದ್ರಲ್ಲಿ ಖುಷಿಯಾಗಿರೋದನ್ನು ಕಲಿಬೇಕು. ಹೇಗಪ್ಪ ಖುಷಿಯಾಗಿರೋದು ಅಂತ ಕೇಳ್ತಾ ಇದ್ದೀರಾ? ಹೇಗೆ ಅಂದರೆ, ನಾವು ಯಾವತ್ತೂ ಸಹ ಯಾವುದೇ ಒಂದು ವಿಚಾರದಲ್ಲಿ ನಮಗಿನ್ನ ಮೇಲೆ ಇರೋರನ್ನು, ಅಂದರೆ ಉದಾಹರಣೆ ಊಟದಲ್ಲಾಗಿರ್ಬೋದು, ಬಟ್ಟೆಯಲ್ಲಾಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಅಂದರೆ ಯಾವುದೇ ವಿಚಾರ ಆಗಿರ್ಬೋದು, ನಾವು ಇನ್ನೊಂದು ಹಣಕಾಸಿನ ವಿಚಾರ, ಯಾವುದೇ ವಿಚಾರದಲ್ಲಿ ನಮಗಿನ್ನ ಮೇಲೆ ಇರೋರನ್ನು ನಾವು ನೋಡೋಕ್ಕೆ ಹೋಗಬಾರ್ದು. ನೋಡಿದಾಗ ಏನನ್ಸುತ್ತೆ, ನಮಗೆ ಇರೋದನ್ನು ಮರೆತು ನಾವು ಅವ್ರು ಹಾಗಿದ್ದಾರೆ, ನಾವು ಯಾಕೆ ಹೀಗಿದ್ದೀವಿ, ನಾವು ಅವ್ರ ಥರ ಇರಬೇಕು ಅಂತ ಒಂದು ಆಸೆ ಬರುತ್ತೆ, ಅಥವಾ ಇರೋ ಖುಷಿಯನ್ನು ಕಳ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಸಹ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ತಾ ಇರ್ತೀನಿ, ಮಕ್ಕಳೇ ಯಾವತ್ತೂ ಅಷ್ಟೇ ಇರೋದರಲ್ಲಿ ಖುಷಿ ಪಡೋದನ್ನು ಕಲಿಬೇಕು ಅಂತಂತೇಳಿ. ಎಕ್ಸಾಂಪಲ್ ನಾನು ಹೇಳಿದೆ ವೆಹಿಕಲ್ಲು ಅಂತ, ಅದು ಯಾವ ಥರ ಅಂತಂದರೆ, ಯಾವತ್ತೂ ನಾವು ನಮ್ಮ ಹತ್ರ ಕಾರಿದೆ ಅಂದರೆ ಏರೋಪ್ಲೇನಲ್ಲಿ ಹೋಗೋರನ್ನ ಯಾವತ್ತೂ ನಾವು ನೋಡೋಕೆ ಹೋಗ್ಬಾರ್ದು. ನೋಡ್ಬೋದು, ನೋಡಿ ಏನು ಅವ್ರು ಏರೋಪ್ಲೇನು, ಅಯ್ಯೋ ನಮ್ಮದು ಬರೀ ಕಾರಲ್ವಾ, ನೋ, ಆ ಥರ ಅನ್ನಬಾರ್ದು. ಕಾರಲ್ಲಿ ಹೋಗೋರು ಯಾರನ್ನು ನೋಡಬೇಕು? ಬೈಕಲ್ಲಿ ಹೋಗೋರನ್ನ ನೋಡಬೇಕು, ಬೈಕ್ ಇರೋರನ್ನ ನೋಡಬೇಕು. ಅವಾಗೊಂದು ಸಮಾಧಾನ ಆಗುತ್ತೆ. ಅಯ್ಯೋ ನನ್ನ ಹತ್ರ ಕಾರಿದೆ, ಅವ್ರ ಹತ್ರ ಬೈಕ್ ಅಷ್ಟೇ, ಅವ್ರ ಹತ್ರ ಕಾರ್ ಇಲ್ವಲ್ಲ, ನಾನು ಕಾರ್ ಇರೋದು ನಾನು ಸ್ವಲ್ಪ ಪರವಾಗಿಲ್ಲ ಅನ್ನೋ ಒಂದು ಮನೋಭಾವ ಬರುತ್ತೆ. ಅದೇ ಬೈಕ್ ಇಟ್ಕೊಂಡಿರೋರು ಅವ್ರೇನು ಮಾಡಬೇಕು? ಸೈಕಲಲ್ಲಿ ಹೋಗೋರನ್ನ ನೋಡಬೇಕು. ಅವಾಗ ಏನನ್ಸುತ್ತೆ, ಅವರು ಬೈಕ್ ಇರೋರು ಕಾರನ್ನು ನೋಡೋಕೆ ಹೋಗ್ಬಾರ್ದು. ನೋಡಿದ್ರೆ ಏನನ್ಸುತ್ತೆ, ಅಯ್ಯೋ ಕಾರಿಲ್ಲ, ನನ್ನ ಹತ್ರ ಬೈಕ್ ಅಷ್ಟೇ ಅಂತ ಅನಿಸುತ್ತೆ. ಅದೇ ಬೈಕ್ನವರು ಸೈಕಲವ್ರನ್ನ ನೋಡಿದ್ರೆ ಏನನ್ಸುತ್ತೆ, ಇವನ ಹತ್ರ ಸೈಕಲ್ ಅಷ್ಟೇ, ನನ್ನ ಹತ್ರ ಬೈಕ್ ಆದರೂ ಇದೆ ಅಂತ ಒಂದು ಸಮಾಧಾನ, ನೆಮ್ಮದಿ ಸಿಗುತ್ತೆ. ನಿಜ ತಾನೇ? ಹಾಗೆ ಸೈಕಲಲ್ಲಿ ಹೋಗೋರು ಏನು ಮಾಡಬೇಕು? ಎಲ್ಲರೂ ಸೈಕಲ್ ತೊಗೊಂಡು, ಈ ಕಾಲದಲ್ಲೂ ಸಹ ಸೈಕಲ್ ತೊಗೊಳ್ಳೋಕ್ಕೂ ಸಹ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಚೆನ್ನಾಗೇ ಇಲ್ಲದೇ ಇರೋರು ಇದ್ದಾರೆ. ಅದು ನಿಮಗೂ ಗೊತ್ತು, ಎಲ್ಲರೂ ಶ್ರೀಮಂತರಾಗಿಲ್ಲ. ಇವಾಗೇನು ದುಡ್ಡೇನು ಎಲ್ಲರೂ ಸಹ ಚೆನ್ನಾಗಿರ್ತಾರೆ ಎಂಬುದು, ಬಟ್ ಕೆಲವರು ಸಹ ಇನ್ನೂ ಸೈಕಲ್ ತೊಗೊಳ್ಳೋಕ್ಕೂ ಆಗದೇ ಇರೋ ಅಂಥ ಪರಿಸ್ಥಿತಿಲಿ ಇದ್ದಾರೆ. ಆ ಥರದವ್ರನ್ನ ನೀವು ಸಹ ಎಲ್ಲಾದರೂ ನಿಮ್ಮ ಸುತ್ತಮುತ್ತ ನೋಡಿರ್ತೀರ. ಹಾಗಾಗಿ ನಡ್ಕೊಂಡು ಹೋಗೋರನ್ನ ನೋಡಬೇಕು. ಅಯ್ಯೋ ನನ್ನ ಹತ್ರ ಸೈಕಲ್ ಆದರೂ ಇದೆ, ಸೈಕಲ್ ತೊಗೊಳೋಕ್ಕಾದರೂ ದೇವರು ನನಗೆ ಒಂದು ಅವಕಾಶವನ್ನು, ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಸೈಕಲ್ ತೊಗೊಳೋಕ್ಕೂ ಏನೂ ಇಲ್ಲ, ಅಷ್ಟು ಅಂಥ ಒಂದು ಪರಿಸ್ಥಿತಿಲಿದ್ದಾರೆ. ದೇವರು ನನ್ನನ್ನು ಇಷ್ಟಾದರೂ ಇಟ್ಟಿದ್ದಾನಲ್ವಾ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಹಾಗೆ ಸೈಕಲಲ್ಲಿ ಹೋಗೋರು ಏನು ಮಾಡಬೇಕು ಅಂತಂದರೆ, ಬೈಕಲ್ಲಿ ಹೋಗೋರನ್ನ ನೋಡಬಾರ್ದು. ಬೈಕಲ್ಲಿ ಹೋಗೋರು ನೋಡಿದ್ರೆ ಸೈಕಲಲ್ಲಿರೋ ಖುಷಿ ಕಳೆದೋಗುತ್ತೆ. ಹಾಗಾಗಿ ಸೈಕಲಲ್ಲಿ ಹೋಗೋರು ಏನು ಮಾಡಬೇಕು? ನಡ್ಕೊಂಡು ಹೋಗ್ತಿರೋದನ್ನ ನೋಡಿ ಸಮಾಧಾನ ಮಾಡ್ಕೋಬೇಕು. ನಮಗೆ ದೇವರು ಸೈಕಲ್ ತೊಗೊಳಕ್ಕಾದರೂ ಕೊಟ್ಟಿದ್ದಾನೆ, ಪರಿಸ್ಥಿತಿನ ಚೆನ್ನಾಗಿರೋದು, ಆದರೆ ಪಾಪ ಅವರು ನಡ್ಕೊಂಡು ಹೋಗಬೇಕು ಎಲ್ಲೋದ್ರೂ. ಆ ಥರ ಒಂದು ಪರಿಸ್ಥಿತಿಲಿರೋರನ್ನ ನೋಡಿ ನಾವು ಸೈಕಲಲ್ಲಿ ಹೋಗೋರು ಸಮಾಧಾನ ಪಡ್ಕೋಬೇಕು. ಹಾಗೆ ನಡ್ಕೊಂಡು ಹೋಗೋರು ಏನು ಮಾಡಬೇಕು? ಸೈಕಲಲ್ಲವ್ರನ್ನೂ ನೋಡಬಾರ್ದು, ಬೈಕ್ನವ್ರನ್ನೂ ನೋಡಬಾರ್ದು. ಅವ್ರು ಯಾವತ್ತೂ ಏನು ನೋಡಬೇಕು ಅಂದರೆ, ಪಾಪ ರೋಡಲ್ಲಿ ಅಂಗವಿಕಲರಾಗಿ ಕೈ ಕಾಲು ಇಲ್ಲದೆ ಭಿಕ್ಷೆ ಎತ್ತುತ್ತಾ ಇರ್ತಾರೆ, ಭಿಕ್ಷೆ ಬೇಡಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂಥವ್ರು ನೋಡಬೇಕು. ಅಯ್ಯೋ ದೇವರು ನನಗೆ ಕೈ, ಕಾಲು, ಕಣ್ಣು, ಮೂಗು ಇದೆಲ್ಲ ಅಂಗಾಂಗಗಳನ್ನು ಚೆನ್ನಾಗಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ಮನೋಭಾವನ ನಾವು ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಸಮಾಧಾನ ಅಂದರೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕೇಳ್ಬೋದು ನೀವು, ಹಂಗಾದ್ರೆ ಆ ಥರ ಊನ ಆಗಿಬಿಟ್ರೆ ತುಂಬ ಕಷ್ಟ ಅಲ್ವಾ? ಅದಕ್ಕಿಂತ ಕಷ್ಟ ಯಾವುದೂ ಇಲ್ಲ ಅಂತ ನನ್ನ ಯೋಚನೆ. ಏನೋ ಒಂದು ಸ್ವಲ್ಪ ಓಡಾಡ್ಕೊಂಡಿದ್ರೆ ಎಲ್ಲಾದರೂ ಒಂದು ದುಡ್ಕೊಂಡು ತಿನ್ಬೋದು. ಬಟ್ ಆ ಥರ ಕೈ ಕಾಲು ಇಲ್ಲದೆ ಭಿಕ್ಷೆ ಬೇಡ್ತಿದ್ರೆ ಪಾಪ ಅವರಿಗೂ ಸಹ ತುಂಬ ನೋವಾಗುತ್ತೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋ ಒಂದು ಯೋಚನೆ ಆಗುತ್ತೆ. ಹಾಗಾಗಿ ಅವರು ಅದರಲ್ಲೂ ಸಹ ಅವ್ರು ಸ್ವಲ್ಪ ಸಮಾಧಾನ ಪಡ್ಕೋಬೇಕು ಅಂದರೆ, ಯಾವುದೋ ಒಂದು ಕೈ ಕಾಲಾದರೂ ಇಷ್ಟಾದ್ರು ಭಿಕ್ಷೆ ಬೇಡ್ಕೊಳಕ್ಕೆ ದೇವ್ರು ನನಗೆ ಕೊಟ್ಟಿದ್ದಾನಲ್ವ, ಅಥವಾ ನನಗೆ ಕಣ್ಣೇ ಇಲ್ದಿದ್ರೆ ಇನ್ನೂ ಕಷ್ಟ ಆಗೋದು, ಕಣ್ಣಾದರೂ ಕಾಣಿಸ್ತಿದೆ ಅಲ್ವಾ, ಅಥವಾ ಒಂದು ಕೈ, ಎರಡು ಕೈ ಹೋಗಿಲ್ಲ, ಒಂದು ಕೈ ಆದರೂ ಇದೆಯಲ್ವ ಭಿಕ್ಷೆ ಎತ್ತಕ್ಕೆ, ಅದನ್ನು ನೋಡಿ ಅವರು ಸಮಾಧಾನ ಮಾಡ್ಕೋಬೇಕು. ಆದರೆ ಒಂದು ಕಾಲು ಚೆನ್ನಾಗಿತ್ತು, ಇನ್ನೊಂದು ಕಾಲಿಲ್ಲ ಅಂದರೆ ಸದ್ಯ ಒಂದು ಕಾಲಾದರೂ ಚೆನ್ನಾಗಿದೆಯಲ್ಲ, ಆ ಥರ ಸಮಾಧಾನ ಮಾಡ್ಕೋಬೇಕು. ಹೀಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಸ್ವಲ್ಪ ಖುಷಿಯಾಗಿರೋದಕ್ಕೆ ಸಾಧ್ಯ. ಯಾವುದೇ ಒಂದು ವಿಚಾರ ಆಗಲಿ, ನಿಜವಾಗ್ಲೂ ಎಷ್ಟು ಜೀವನ ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ಹಾಗಾಗಿ ನಾವು ಇರೋದ್ರಲ್ಲೇ ಸಮಾಧಾನ ಪಡ್ಕೋಬೇಕು ಅಂತ ಈ ಉದಾಹರಣೆಗಳ ಮೂಲಕ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ನನ್ನ ಮಾತುಗಳು? ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.